ನಮಸ್ಕಾರ, ಇದು ಕನಕ ಟಿವಿ. ಬಾಗಲಕೋಟೆಯ ವಿಶೇಷ ವರದಿ. ಸ್ನೇಹ ಸಂಬಂಧ ಬಾಗಲಕೋಟೆ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ಮದರಂಗಿ ಸಂಭ್ರಮಾಚರಣೆ ಅದ್ಭುತವಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನ ಸರ್ವೋದಯ ಮುನಿ ವೃದ್ಧಾಶ್ರಮದ ಹಿರಿಯರ ಜೊತೆ ಸೇರಿ ಆಯೋಜಿಸಲಾಗಿತ್ತು. ಹಿರಿಯರು ಕಿರಿಯರೊಂದಿಗೆ ಗುಣಮಟ್ಟದ ಸಮಯ ಕಳೆದರು. ಹಾಡು, ಹಾಸ್ಯ, ಮೋಜು ಹಾಗೂ ಉತ್ಸಾಹದ ನಡುವೆಯೇ ಮನುಕುಲವು ಸಂಭಾಷಣೆಗಳು ನಡೆದವು. ಮನ ಕಲುಕುವ ಸಂಭಾಷಣೆಗಳು ನಡೆದವು. ಹಿರಿಯರಿಗೆ ತಮ್ಮ ಮನೆಯವರ ನೆನಪು ಬಂದರೆ ನಮಗೆ ನಮ್ಮ ತಾಯಿ ತಂದೆಗಳ ನೆನಪು ತರಲಾಯಿತು. ಇದು ಕೇವಲ ಕಾರ್ಯಕ್ರಮವಲ್ಲ, ಇದು ತಲೆಮಾರಿನ ಸಂಪರ್ಕ, ಒಂದು ಜೀವನಾನುಭವದ ಕಣ್ಣೋಟ. ಇಂತಹ ಸಮಾಜಮುಖಿ ಕಾರ್ಯಗಳು ಮುಂದುವರೆಯಲಿ ಎಂಬ ಆಶಯ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಜೊತೆ ಇವತ್ತು ಸ್ನೇಹ ಸಂಬಂಧ ಬಾಗಲಕೋಟೆ ಮಹಿಳಾ ಮಣಿಯರು ಎಲ್ಲಾ ಹಿರಿಯ ನಾಗರಿಕರಿಗೆ ಮದರಂಗಿ ಸಂಭ್ರಮವನ್ನ ಆಚರಣೆ ಮಾಡಲಾಯಿತು. ಈ ಸಂಭ್ರಮದಲ್ಲಿ ಮಾಧುರಿ ಧಾರವಾಡ ಹಾಗೂ ಸರ್ವೋದಯ ಸರ್ವಿಸ್ ಸೊಸೈಟಿ ಮುನಿ ಹಿರಿಯ ನಾಗರಿಕ ಸೇವಾ ಕೇಂದ್ರದ ಮೇಲ್ವಿಚಾರಕರಾದ ಗೋಪಾಲ್ ಶಿವಪುರ, ಹೇಮಲತಾ ಹುದ್ಲೂರ್ಮಠ್, ಗೀತಾ ಆಯ್ಗಳಿ, ಕವಿತಾ ಹಿರೇಗೌಡ, ಸುರೇಖಾ ಪಾಟೀಲ್, ಸುಜಾತಾ ಬರ್ಗಿ, ಮಂಜುನಾಥ್ ತಳವಾರ್ ಹಿರಿಯ ನಾಗರಿಕರಿಗೆ ಮನರಂಜನೆಯ ಹಾಗೂ ಕ್ರೀಡಾಭಾವ ಮತ್ತು ಪ್ರೀತಿಯಿಂದ ಅವರ ಆಸೆ ಆಕಾಂಕ್ಷೆಗಳನ್ನು ಹೆಚ್ಚಿಸಿ ಪ್ರೋತ್ಸಾಹಿಸಲಾಗುತ್ತದೆ ಹಾಗೂ ಸುಮಾರು ವರ್ಷಗಳಿಂದ ಹಿರಿಯರ ಜೊತೆಗೆ ಈ ಮುನಿ ಹಿರಿಯ ನಾಗರಿಕ ಸೇವಾ ಕೇಂದ್ರ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತದೆ ಎಂದು ಭಾವಿಸಲಾಗುತ್ತದೆ. ವರದಿಗಾರ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ್. ಕೈ 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 ನೀವ್ ಹಾಕೊಂಡಿಲ್ಲ ಯಾಕ್ರೆ? ಅಷ್ಟೇ ಸಾಕ? ಆಗೇತ್ರಿ. ನೀವ್ ಕೈ ತೋರಿಸ್ರಿ. ಕೈ ಮ್ಯಾಗ ಮಾಡ್ಬೇಕ್ರ. ಬಂತ ನಿಮ್ದ್ರಿ? ಈಗ ಹಾ ರೀ, ಹಾಡ್ರಿ. ಹಾಕ್ಸ್ಕೊಂಡ್ರಿ? ನೋಡಿ ಎಲ್ಲರ ಕೈ ಇಳಿಸ್ರಿ. ಕೈ ನೋವುತ್ತತ್ ಮತ್ತೆ. ಹಾ, ಹಂಗೆ ಕೈ ಇಡ್ರಿ. ಹಿಂಗ ಹಿಂಗಿಡ್ರಿ. ಹಾಲೆ ಕಿತ್ಕೊಂಡ್ಬಿಟ್ಟಿರಿ. ಇಬ್ಬರು ತಟ್ಟೆ ಹೊಡ್ಯಾರವ ಕೈ. ಏನು ಬಿತ್ತು? ಹಿಂದೆ ಲೈನ್ ಬರ್ತೀನಿ ತಡೀರಿ. ಕಿತ್ಕೊಂಡ್ಬಿಟ್ಟಿರ ಆಗ್ಲೇ? ಬರೀ ಮುಂದ್ಕೋಯ್ಕಲ್ಲ ಚಂದ್ರಕಲಾ ಕಪಾಳ ಕಚ್ಕೊಂಡಿ ಕೈ ಮತ್ತ ಹಿಂದೆ ಬರ್ತೀನಿ. ಹಾಕೊಂಡಿಲ್ಲ? ಹಬ್ಬ ಆಚರಿಸಕತ್ತೀವಲ್ಲ, ನನಗೆ ಅದು ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಆಸ್ತಿ ಅಂತೀವ್ರಿ ಮನ್ಯಾಗ ಹುಡುಗರು ಅದಾವಲ್ಲ, ಹೆಣ್ಣು ಹುಡುಗರು. ಎಂಟು ವರ್ಷಕ್ಕೆ ಇಲ್ಲ, ನಾನು ಮಾಧುರಿ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ಖಂಡಿತ ಮಾಡೋಣ, ಅವರಿಗೆ ನಾವು ಮಕ್ಕಳಿದ್ದಂಗೆ ಇದ್ದೀವಿ, ನೀವು ಯಾವುದೇ ರೀತಿ ಇದು ಮಾಡಬೇಡಿ ಅಂದಾಗ ಸಂತೋಷದಿಂದ ಬಂದಿರ್ತೀರಿ. ಎಲ್ಲರಿಗೂ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಿಮ್ಮೆಲ್ಲರ ಮತ್ತೊಮ್ಮೆ ಅವರ ಪ್ರೀತಿ, ವಿಶ್ವಾಸ ಎಲ್ಲ ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಅವ್ರು ಇನ್ನಷ್ಟು ಸಮಾಜಕ್ಕೆ ನಡೆಸುವಂಥದ್ದು.
ನೀವು ಹಚ್ಕೊಂತೀರಲ್ಲ ಹಚ್ಕೋರಿ ನೀವು. ಪಂಚಮಿ ಹಬ್ಬ ಬಂತೋರಿ, ಪಂಚಮಿ ಹಬ್ಬ ಬಂತೋರಿ, ನೋಡರಿ ಪಂಚಮಿ ಹಬ್ಬ ಬಂತೋರಿ. ಶ್ರಾವಣ ಮಾಸದ ಹಬ್ಬ ಬಾಳ ಚಂದ ನೋಡರಿ, ಶ್ರಾವಣ ಮಾಸದ ಹಬ್ಬ ಬಾಳ ಚಂದ ನೋಡರಿ. ಬಾಲ್ಕೋಟಿ ಅಕ್ಕಂದೇರು ಬಂದಾರು, ಬಾಲ್ಕೋಟಿ ಅಕ್ಕಂದೇರು ಬಂದಾರು. ಆಶ್ರಮಕ್ಕೆ ಬಂದು ಎಲ್ಲಾರಿ ಕೈಗೆ ಮದರಂಗಿ ಹಚ್ಚಾರು, ಆಶ್ರಮಕ್ಕೆ ಬಂದು ಎಲ್ಲರೂ ಕೈಗೆ ಮದರಂಗಿ ಹಚ್ಚಾರು. ಪಂಚಮಿ ಹಬ್ಬ ಬಂತೂರಿ, ಪಂಚಮಿ ಹಬ್ಬ ಬಂತೂರಿ. ಶ್ರಾವಣ ಮಾಸದ ಹಬ್ಬ ಬಾಳ ಸಡಗರ ನೋಡರಿ, ಶ್ರಾವಣ ಮಾಸದ ಹಬ್ಬ ಬಾಳ ಸಡಗರ ನೋಡರಿ. ಬಾಲ್ಕೋಟಿ ಅಕ್ಕಂದೇರು ಬಂದಾರು, ಬಾಲ್ಕೋಟಿ ಅಕ್ಕಂದೇರು ಬಂದಾರು. ಆಶ್ರಮಕ್ಕೆ ಬಂದು ಎಲ್ಲರ ಕೈಗೆ ಮದರಂಗಿ ಹಚ್ಚಾರು, ಆಶ್ರಮಕ್ಕೆ ಬಂದು ಎಲ್ಲರ ಕೈಗೆ ಮದರಂಗಿ ಹಚ್ಚಾರು. ನೋಡರಿ ಮದರಂಗಿ ಹಚ್ಚಾರು. ವಿಡಿಯೋ ತೆಗೆದು ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿಡಿಯೋ ತೋರ್ಸಿಟ್ಟು ಮಾಡೋದಿಲ್ಲ, ಫೋಟೋಸ್ ಹಾಕಿದ್ರೆ ಇನ್ನೊಂದು 4 ಜನ ಬಂದು ಒಂದು ಮಾತಾಡಿಸ್ತಾರ ಅನ್ನೋ ಉದ್ದೇಶ. ಎಲ್ಲಿ ಹೋಗಿರಿ ಏನ್ ಮಾಡಿರಿ ಅಂತ ಕೇಳ್ತಾರ. ನಾವು ಶೇರ್ ಮಾಡಿದ್ರೆ ಇಂಥ ತಂದು ಹೋಗಿದ್ರು ಅಂದ್ರೆ ಅವ್ರು ಬಂದು ನಿಮ್ಮನ್ನ ಭೇಟಿ ಆಗ್ತಾರ ಅನ್ನೋ ಉದ್ದೇಶ ಆಗ್ತೈತಿ. ಇದನ್ನೇನೋ ನಾವು ದೊಡ್ಡ ಕೆಲಸ ಮಾಡಿವ ಅನ್ನೋದು ಅಷ್ಟಲ್ಲ, ನಾವು ಹಿಂಗ್ ಕೊಟ್ಟಿದ್ದು ಹಿಂಗ್ ಇನ್ನೊಬ್ರಿಗೆ ಹೇಳ್ಕೋಬಾರ್ದು, ಹಂಗಿರ್ಬೇಕು. ಆದ್ರೆ ಈ ಪ್ರಪಂಚ ಏನಾಗೈತೆ ಅಂದ್ರೆ ಹೇಳಿದ್ರೆ ಮಾತ್ರ ಗೊತ್ತಾಗೋದಿಲ್ಲ, ಏನಂದ್ರೆ ಯಾರು ಮುಂದೆ ಬರೋದಿಲ್ಲ ಮಾಡ್ಲಿಕ್ಕೆ. ಅದಕ್ಕಾಗಿ ಈ ಫೋಟೋ ವಿಡಿಯೋ ತೆಗೆದು ಹಾಕೋದು ಅಷ್ಟೇ. ಇನ್ನೊಂದು 4 ಜನ ನಿಮ್ಮನ್ನ ಮಾತಾಡ್ಸಕ್ ಬರ್ಲಿ, ಸಹಾಯ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇ. ಇದ್ರ ಬಿಟ್ಟು ಏನಿಲ್ಲ, ಫೋಟೋದಾಗೆ ಬರ್ತಾರ ಅಂತಾನು ಅನ್ಕೋಬೇಡ್ರಿ. ಈ ಆಶ್ರಮಕ್ಕೊಂದು ಅನುಕೂಲ ಪರ್ಟಿಕ್ಯುಲರ್ ಒಬ್ರಿಗೆ ಅಂತಾನೆ ಇಲ್ಲ, ಈ ಆಶ್ರಮಕ್ಕೊಂದು ಅನುಕೂಲ ಅಷ್ಟೇ. ಎಲ್ಲರೂ ಚೆನ್ನಾಗಿ ಇರ್ಬೇಕು, ಎಲ್ಲ ಬಂದ್ ಹೋಗ್ಲಿ, ಆಚರಿಸ್ಲಿ. ಎಷ್ಟೋ ದಾನಿಗಳಿರ್ತಾರೆ ಇಂಥಲ್ಲಿ ಇದು ಐತೆ ಅಂತ ಎಷ್ಟೋ ಜನ ನಮ್ಗೆ ಗೊತ್ತಿಲ್ಲ. ಬರ್ತಾರೆ ಬರ್ತಾರೆ, ಒಳ್ಳೇದ್ ನೀವು ಹೇಳುದು ಒಳ್ಳೇದ್ರಿ. ಹಂಗೆ ಅಷ್ಟೇ, ಬಂದು ನಿಮ್ಮನ್ನ ಭೇಟಿ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇ.